ವಾಲ್ಯೂಮ್ ಸ್ಟಡಿ 4 ಯೆಹೋವನ ಮುಯ್ಯಿ ತೀರಿಸುವ ದಿನದ ಹರ್ಮೆಗೆದೋನ್ ಯುದ್ಧ ಅಧ್ಯಾಯ 7 ರಾಷ್ಟ್ರಗಳು ಒಟ್ಟುಗೂಡುವುದು ಮತ್ತು ದೇವರ ರೌದ್ರದ ಮಹಾ ಬೆಂಕಿಗಾಗಿ ಅಂಶಗಳ ಪೂರ್ವ ಸಿದ್ಧತೆ ಪುಟ 223 ಸೋಲು ಎಂದು ಹೇಳುವಾಗ ಮಿಸ್ಟರ್ ವೈಟ್ ಹೆಡ್ನ ದೃಷ್ಟಿಕೋನ ಸಂಪೂರ್ಣವಾಗಿ ಬಂಡವಾಳಶಾಹಿಯಾದದ್ದು. ಖಂಡಿತವಾಗಿ ಸೋಲು ಆಂಗ್ಲ ಕಾರ್ಮಿಕರ ಮೇಲೆ ಭಾರವಾಗಿ ಕೆಡಹುವಂಥದ್ದು. ಮುಂದುವರಿಯುತ್ತಾ ಆತನು ಜಪಾನನ್ನು ದೃಷ್ಟಿಸುತ್ತಾ ಹೀಗೆ ಹೇಳುತ್ತಾನೆ. ಒಸಾಕಾ ಮತ್ತು ಕಿಯೋಟೋನ ನೆರೆಹೊರೆ ಈಗ ಔದ್ಯೋಗಿಕ ಕಾರ್ಯಾಚರಣೆಯಲ್ಲಿ ಆಶ್ಚರ್ಯಕರವಾದ ದೃಶ್ಯವಾಗಿದೆ. ಸ್ಥಳೀಯ ಬಂಡವಾಳದ $20 ಮಿಲಿಯನ್ ಗಳಿಗಿಂತಲೂ ಮೇಲಿನ ಸಹಾಯದಿಂದ ಅತ್ಯಲ್ಪ ಕಾಲದಲ್ಲಿ 59ಕ್ಕೂ ಕಡಿಮೆ ಇಲ್ಲದಂತೆ ಹತ್ತಿ ನೂಲುವ ಮತ್ತು ನೇಯುವ ಮಿಲ್ಗಳು ಅಲ್ಲಿ ಉದ್ಭವಿಸಿ ಅಸ್ತಿತ್ವದಲ್ಲಿದೆ. ಅದರಲ್ಲಿ ಈಗ 770,874 ಸ್ಪಿಂಡಲ್ಸ್ಗಳು ಅಂದರೆ ನೂಲು ಸುತ್ತುವ ರಾಟೆಗಳೂ ಇವೆ. ಮೇ ತಿಂಗಳಲ್ಲಿ ಈ ಮಿಲ್ಗಳಿಂದ 5 ಲಕ್ಷ ನೂಲಿನ ಮೂಟೆ ವಾರ್ಷಿಕ ಉತ್ಪನ್ನವನ್ನು ಎಂದು ಕಡೆಯ ಸಮರ್ಥ ಅಧಿಕಾರಿಯು ಅಂದಾಜಿಸಿದ್ದಾನೆ. ಅದರ ಬೆಲೆಯು ಸುಮಾರು $40 ಮಿಲಿಯನ್ ಅಥವಾ ಅದರ ಪ್ರಸ್ತುತ ವಿನಿಮಯದಲ್ಲಿ 4 ಮಿಲಿಯನ್ ಪೌಂಡ್ ಶಿಲ್ಲಿಂಗ್ಸ್. ಹೇಳಬೇಕೆಂದರೆ ಜಪಾನಿನ ಉದ್ಯಮಗಳು ನೂಲುವ ಮತ್ತು ನೇಯುವುದಲ್ಲದೆ ಬೇರೆ ವರ್ಗದಲ್ಲೂ ಎಲ್ಲ ಗಡಿಗಳನ್ನೂ ಮೀರಿಸಿದ್ದಾರೆ. ಅವರು ಈಗಾಗಲೇ ತಮ್ಮ ಗಣನೀಯ ಪ್ರಮಾಣದಲ್ಲಿ ಬ್ರಿಟಿಷ್ ಉದ್ಯಮದ ಸ್ಪರ್ಧೆಯನ್ನು ಅಸಡ್ಡೆ ಮಾಡುವಷ್ಟು ಯಶಸ್ಸನ್ನು ತಲುಪಿದ್ದಾರೆ. ಮಿಸ್ಟರ್ ವೈಟ್ ಹೆಡ್ ಎಂಬಾತನು ಯುರೋಪಿನ ಮತ್ತು ಸಂಯುಕ್ತ ರಾಷ್ಟ್ರದ ಬಂಡವಾಳಶಾಹಿಗಳು ಬೆಳ್ಳಿಯನ್ನು ಅಮಾನ್ಯೀಕರಣ ಡಿಮಾನಿಟೈಸ್ಡ್ ಮಾಡಿರುವ ಪ್ರಯುಕ್ತ ಚಿನ್ನದ ಮೌಲ್ಯವು ದುಪ್ಪಟ್ಟಾಗಿದೆ. ಹೀಗಾಗಿ ಚೈನಾ ಮತ್ತು ಜಪಾನಿನ ಅನುಕೂಲತೆಯನ್ನು ಎರಡರಷ್ಟಾಗಿಸುತ್ತದೆ ಎಂದು ತೋರಿಸಲು ಮುಂದುವರಿಸುತ್ತಾನೆ. ಅಲ್ಲದೆ ಬೆಳ್ಳಿಯು ಇನ್ನೂ ಸಹ 20 ಅಥವಾ 30 ವರ್ಷಗಳ ಹಿಂದೆ ಇದ್ದಂತಹ ಅದೇ ಪ್ರಮಾಣದ ಪೌರಸ್ತ್ಯ ಉದ್ಯೋಗವನ್ನು ನೀಡುತ್ತದೆ ಎಂದು ತಾನು ವಿವರಿಸುತ್ತಾನೆ. ಹಾಗಾಗಿ ನಮ್ಮ ಆರ್ಥಿಕ ಮಟ್ಟದ ಅಸಮರ್ಥತೆಯನ್ನು ಕಾರಣಪೂರ್ವಕದ ದೇಶಗಳು ಈಗ 100% ಹೆಚ್ಚು ಕಾರ್ಮಿಕ ಉದ್ಯೋಗವನ್ನು 25 ವರ್ಷಗಳ ಹಿಂದೆ ಕೊಡಬಹುದಾದ ಕನಿಷ್ಠ ಪಕ್ಷ ಚಿನ್ನಕ್ಕೆ ಅನುಮತಿಸುತ್ತದೆ. ಈ ಮುಖ್ಯವಾದ ಹೇಳಿಕೆಯನ್ನು ಸ್ಪಷ್ಟಪಡಿಸಲು ಕೆಳಗೆ ಕೊಡುವ ಉದಾಹರಣೆಯನ್ನು ವಿವರಿಸಲು ಅನುಮತಿಸಿರಿ. 1870ರಲ್ಲಿ ಚಿನ್ನ ಮತ್ತು ಬೆಳ್ಳಿಯ ಜೊತೆ ಮಟ್ಟದ $10 1 ಸವರನ್ಗೆ ಸಮವಾಗಿತ್ತು ಮತ್ತು 20 ಜನಕ್ಕೆ ಒಂದು ದಿನಕ್ಕೆ ಕೊಡಲಾಗುತ್ತಿತ್ತು. ಇಂದಿನ ದಿನ $20ಗೆ 1 ಸವರನ್ಗೆ ಸಮವಾಗಿದೆ ಮತ್ತು 1870ರಲ್ಲಿದ್ದಂತೆ 20 ಜನರ ಬದಲು 40 ಜನಕ್ಕೆ ಒಂದು ದಿನದ ಕೆಲಸಕ್ಕೆ ಕೊಡಲಾಗಿದೆ. ಇಂತಹ ಅನರ್ಹತೆಯೊಂದಿಗೆ ಬ್ರಿಟಿಷ್ ದುಡಿಮೆಯು ಸ್ಪರ್ಧಿಸಲು ಅಸಾಧ್ಯ. ಪೌರಸ್ತ್ಯ ದೇಶಗಳಲ್ಲಿ ಹಿಂದಿನಂತೆಯೇ ಬೆಳ್ಳಿಯು ಅದೇ ವೇತನವನ್ನು ಕಾರ್ಮಿಕರಿಗೆ ಕೊಡುತ್ತದೆ. ಆದರೂ ಈಗ ಚಿನ್ನದಲ್ಲಿ ಅಳೆದರೆ ಹಿಂದೆ ಸಮವಾಗಿದ್ದ ಬೆಳ್ಳಿಯು ಚಿನ್ನದ ಬೆಲೆಯ ಅರ್ಧದಷ್ಟು ಮೌಲ್ಯವುಳ್ಳದ್ದಾಗಿದೆ. ಉದಾಹರಣೆಗೆ ಇಂಗ್ಲೆಂಡಿನಲ್ಲಿ 20 ವರ್ಷಗಳ ಹಿಂದೆ ಒಂದು ಪ್ರಮಾಣದ ಕೆಲಸಕ್ಕೆ 8 ಶಿಲ್ಲಿಂಗ್ಗಳಿಗೆ ತೊಡಗಿಸಿಕೊಳ್ಳಬಹುದಾಗಿತ್ತು. ಹಿಂದಿನಂತೆ ಇಂಗ್ಲೆಂಡಿನಲ್ಲಿ ಈಗ ದುಡಿಮೆಗೆ ಇನ್ನೂ ಹೆಚ್ಚು ಕೊಡುತ್ತಿಲ್ಲ. ವೇತನವೂ ಅದೇ ರೀತಿಯಲ್ಲಿದೆ ಮತ್ತು ಅವರು ನಮ್ಮ ಕಾನೂನಿನ ಪ್ರಕಾರ ಕರಾರುವಕ್ಕಾಗಿ ಹಿಂದಿನಂತೆ ಅದೇ ಆರ್ಥಿಕ ಮೌಲ್ಯವಿದೆ. ಅದರ ಲೋಹವು ಮೌಲ್ಯವು ಚಿನ್ನದ ಬೆಲೆಕಟ್ಟುವಿಕೆಯಿಂದಾಗಿ 6 ಪೆನ್ಸ್ಗಳಷ್ಟು ಕೆಳಗಿಳಿದಿದ್ದರೂ ಸಹ $2 ಕರಾರುವಕ್ಕಾಗಿ ಹಳೆಯದರೊಡನೆ ಸರಿಸಮಾನವಾಗಿದೆ ಮತ್ತು ಹಿಂದೆ ಇರಿಸಿಕೊಂಡ ಅಷ್ಟೇ ಮಂದಿಯನ್ನು ಉದ್ಯೋಗಕ್ಕಿಳಿಸಿಕೊಂಡಿರುವರು. ಅದಕ್ಕಿಂತಲೂ ಹೆಚ್ಚಿಲ್ಲ. ಹಾಗಿದ್ದರೂ ಪ್ರಸ್ತುತ ಚಿನ್ನದ ಬೆಲೆ ಕೇವಲ 4 ಶಿಲ್ಲಿಂಗ್ಗಳಿಗೆ ಸಮವಾಗಿದೆ. ಆದ್ದರಿಂದ ಏಷ್ಯಾದಲ್ಲಿ 4 ಶಿಲ್ಲಿಂಗ್ಗಳ ನಮ್ಮ ಹಣಕ್ಕೆ ಆದಷ್ಟು ಕಾರ್ಮಿಕರನ್ನು ಉದ್ಯೋಗಕ್ಕಿರಿಸಿಕೊಳ್ಳಬಹುದು ಅಥವಾ ಅದಕ್ಕೆ ಸರಿಸಮಾನವಾಗಿ ಬೆಳ್ಳಿಗೆ 20 ವರ್ಷಗಳ ಹಿಂದೆ 8 ಶಿಲ್ಲಿಂಗ್ಗಳಿಗೆ ಸಮ ಅಥವಾ ಅದಕ್ಕೆ ಸರಿಸಮಾನವಾದ ಬೆಳ್ಳಿಗೆ ಪೌರಸ್ತ್ಯ ಉದ್ಯೋಗದ ಮೌಲ್ಯ ಹಿಂದೆ ಇದ್ದದ್ದಕ್ಕೆ ಹೋಲಿಸಿದರೆ 55% ಚಿನ್ನದ ಹಣಕ್ಕೆ ಹೀಗೆ ಕಡಿಮೆಯಾಗಿದೆ. ಚಿನ್ನದ ಮಟ್ಟವಿರುವ ದೇಶಗಳ ದುಡಿಮೆಗಿಂತಲೂ ಕಡಿಮೆ ಬೆಲೆಯನ್ನು ತಯಾರಿಸಿದ ಉತ್ಪನ್ನಗಳು ಮತ್ತು ಸರಕುಗಳನ್ನು ತಯಾರಿಸಬಹುದು.